ಮೋದಿ 2.0 ಸರ್ಕಾರದ ಈ ಅವಧಿಯ ಕೊನೆಯ ಬಜೆಟ್ ಮಂಡನೆಯಾಗೋದಕ್ಕೆ ಇನ್ನೇನೋ ಸ್ವಲ್ಪ ಹೊತ್ತು ಮಾತ್ರ ಬಾಕಿ ಇರೋದು. ಕರೆಕ್ಟಾಗಿ 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸೋದಕ್ಕಿದ್ದಾರೆ. ಕೌಂಟ್ ಡೌನ್ ಶುರುವಾಗಿದೆ. ಇವತ್ತಿನ ಕೇಂದ್ರದ ಬಜೆಟ್ನ ಮೇಲೆ ಹಲವು ನಿರೀಕ್ಷೆಗಳು, ಒಂದಿಷ್ಟು ಲೆಕ್ಕಾಚಾರಗಳು, ಆಶಾವಾದ ಎಲ್ಲವೂ ಕೂಡ ಇದ್ದೇ ಇದೆ. ದಾಖಲೆಯ 6ನೇ ಬಜೆಟ್ ಅನ್ನ ಮಂಡಿಸೋದಕ್ಕಿದ್ದಾರೆ. 6ನೇ ಬಜೆಟ್ ಅಂತಂದ್ರೆ ಅವರು ಸತತವಾಗಿ ಬಜೆಟ್ ಮಂಡಿಸಿದವರ ಪೈಕಿ ಮೊರಾರ್ಜಿ ದೇಸಾಯಿ ಸತತವಾಗಿ 6 ಸಲ, ಅದನ್ನು ಬಿಟ್ಟರೆ ಈಗ ನಿರ್ಮಲಾ ಸೀತಾರಾಮನ್ ಸತತವಾಗಿ 6 ಸಲ. ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ಮೊರಾರ್ಜಿ ದೇಸಾಯಿ 10 ಸಲ, ಅದನ್ನು ಬಿಟ್ಟರೆ ಪಿ ಚಿದಂಬರಂ 9 ಬಾರಿ. ಸೊ ಇಲ್ಲಿ ಮಧ್ಯಮ ವರ್ಗದೊಂದು ನಿರೀಕ್ಷೆ ಇದೆ. ಟ್ಯಾಕ್ಸ್ ವಿನಾಯಿತಿಯ ಮಿತಿಯನ್ನ ಏನಾದರೂ ಹೆಚ್ಚಳ ಮಾಡ್ತಾರಾ ಅನ್ನೋ ನಿರೀಕ್ಷೆ ಇದೆ. ಕೇಂದ್ರದ ಬಜೆಟ್ನ ಮೇಲೆ ಕರ್ನಾಟಕವೂ ಕೂಡ ಕೆಲವೊಂದಿಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದೆ. ಇನ್ಫ್ಯಾಕ್ಟ್ ಕರ್ನಾಟಕದ ಬಜೆಟ್ ಇನ್ನೇನೋ ಕೆಲವೇ ದಿನಗಳಲ್ಲಿ ಮಂಡನೆಯಾಗೋದಕ್ಕಿದೆ. ಕೇಂದ್ರದ ಬಜೆಟ್ ಅನ್ನು ನೋಡಿಕೊಂಡು ಅದಕ್ಕೆ ಪೂರಕವಾಗಿ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಯೋಜನೆಗಳು ಪ್ರಕಟವಾಗುವಂತ ನಿರೀಕ್ಷೆ ಇದೆ. ಆ ಕಾರಣಕ್ಕಾಗಿ ಈ ಬಜೆಟ್ ರಾಜ್ಯ ಸರ್ಕಾರದ ಪಾಲಿಗೂ ಕೂಡ ಅತ್ಯಂತ ಮುಖ್ಯ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನ. ನಿರ್ಮಲಾ ಸೀತಾರಾಮನ್ ಆ ಬಜೆಟ್ ಕಾಪಿ ಇರುವಂತ ಟ್ಯಾಬ್, ಅದು ಆ ಟ್ಯಾಬ್ ಅನ್ನು ಪ್ರದರ್ಶಿಸ್ತಾ ಇದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮೊದಲೆಲ್ಲ ಸೂಟ್ ಕೇಸ್ ಇತ್ತು, ಆನಂತರ ಬಾಯಿ ಖಾತಾ ಬಂತು, ಈಗ ಟ್ಯಾಬ್ಗೆ ಬಂದಿದೆ. ಅಂದ್ರೆ ಡಿಜಿಟಲ್ ಇಂಡಿಯಾ ಅಥವಾ ಪೇಪರ್ಲೆಸ್ ಬಜೆಟ್ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ 2021ರಿಂದ ಪೇಪರ್ಲೆಸ್ ಬಜೆಟ್ ಮಂಡನೆ ಆಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ರಾಷ್ಟ್ರಪತಿಯವರ ಅನುಮೋದನೆಯನ್ನ ಕೂಡ ಬಜೆಟ್ಗೆ ಸಂಬಂಧಿಸಿದಂತೆ ಪಡೆದಿದ್ದಾರೆ. ನಂತರದ ಪ್ರೊಸೀಜರ್ ಇರೋದು ಕ್ಯಾಬಿನೆಟ್ ಅಲ್ಲಿ ಅನುಮೋದನೆಯನ್ನು ಪಡ್ಕೊಳ್ಳೋದು. ಕ್ಯಾಬಿನೆಟ್ ಅಲ್ಲಿ ಇಟ್ಟು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಬಜೆಟ್ಗೆ ಅನುಮೋದನೆಯನ್ನು ಪಡ್ಕೋಬೇಕಾಗತ್ತೆ. ನಂತರ ಬಜೆಟ್ ಮಂಡನೆಯಾಗತ್ತೆ. ನಿರ್ಮಲಾ ಸೀತಾರಾಮನ್ ತಮ್ಮ ರಾಜಕೀಯ ಜೀವನದ ಸತತ 6ನೆಯ ಬಜೆಟ್ ಅನ್ನು ಮಂಡಿಸುವ ಮುಖಾಂತರ ಈ ದೇಶದಲ್ಲಿ ಇಬ್ಬರೇ ವಿತ್ತ ಸಚಿವರು ಮಹಿಳೆಯರಾಗಿರೋದು. ಒಬ್ಬರು ಇಂದಿರಾ ಗಾಂಧಿ, ಅವರು 1 ಬಜೆಟ್ ಮಂಡಿಸಿದರು. ನೆಕ್ಸ್ಟ್ ಈಗ ನಿರ್ಮಲಾ ಸೀತಾರಾಮನ್ 6ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಸೊ ಆ ಮೂಲಕ ಹೊಸ ದಾಖಲೆಯನ್ನ ನಿರ್ಮಲಾ ಸೀತಾರಾಮನ್ ಬರೆದಿದ್ದಾರೆ. ಅರುಣ್ ಜೇಟ್ಲಿ ಆರಂಭದಲ್ಲಿ NDA ಸರ್ಕಾರ ಇದ್ದಾಗ, ಆನಂತರ ಒಂದು ಅವಧಿಗೆ ಪಿಯೂಷ್ ಗೋಯಲ್, ಬಳಿಕ 2ನೇ ಅವಧಿಯಲ್ಲಿ ನಿರ್ಮಲಾ ಸೀತಾರಾಮನ್ ನಿರಂತರವಾಗಿ ಬಜೆಟ್ ಮಂಡಿಸಿದ್ದಾರೆ. ಆರಂಭದಲ್ಲಿ ಇವರ ಬಜೆಟ್ 2019ರ ಜೂನ್ ಜುಲೈ ತಿಂಗಳಲ್ಲೇನೋ ಬಜೆಟ್ ಮಂಡನೆ ಆಯಿತು. ಆ ಸಂದರ್ಭದಲ್ಲಿ ಒಂದು ವಿಶ್ಲೇಷಣೆ ಇತ್ತು. ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅನ್ನೋ ವಿಶ್ಲೇಷಣೆ ಇತ್ತು. ಆದರೆ ಆ ನಂತರ ಅದು ಸರಿ ಆಗ್ತಾ ಹೋಯಿತು, ಬದಲಾವಣೆಗಳಾಗ್ತಾ ಹೋಯಿತು. ಅದು ಎಕ್ಸ್ಪೀರಿಯನ್ಸ್ನ ಕಾರಣಕ್ಕಾಗೋ ಅಥವಾ ಆರ್ಥಿಕತೆಯ ವೃದ್ಧಿಯ ಕಾರಣಕ್ಕಾಗೋ ಗೊತ್ತಿಲ್ಲ, ಬದಲಾವಣೆಗಳಾಗ್ತಾ ಹೋಯಿತು. ಆ ಮೂಲಕ ಅನುಭವದ ಜೊತೆಗೆ ದೇಶದ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಪೂರಕ ವಾತಾವರಣವನ್ನು ಕಲ್ಪಿಸೋದು ಬಜೆಟ್ ಅಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಭಾರತ ಬದಲಾಗ್ತಾ ಇದೆ, ಜಗತ್ತು ಬದಲಾಗ್ತಾ ಇದೆ. ಇಲ್ಲಿನ ಉದ್ಯಮದ ಪರಿಕಲ್ಪನೆ ಬದಲಾಗಿದೆ, ಕೃಷಿಯ ಪರಿಕಲ್ಪನೆ ಬದಲಾಗಿದೆ, ಜೊತೆಗೆ ಎಜುಕೇಶನ್ ಸಿಸ್ಟಮ್ನ ಪರಿಕಲ್ಪನೆ ಬದಲಾಗಿದೆ. ಇದು ಎಲ್ಲದಕ್ಕೂ ಕೂಡ ಈ ಬಜೆಟ್ ಪೂರಕವಾಗಿರಬೇಕು. ಆ ಕಾರಣಕ್ಕಾಗಿ ನಿರ್ಮಲಾ ಸೀತಾರಾಮನ್ ಮಂಡಿಸುವಂತ ಬಜೆಟ್ನ ಬಗ್ಗೆ ನಿರೀಕ್ಷೆಗಳು ಸಹಜವಾಗೇ ಇದೆ. ನನ್ನ ಜೊತೆಗೆ ಈಗ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ನನ್ನ ಸಹೋದ್ಯೋಗಿ ಚಂದ್ರಮೋಹನ್ ಜೊತೆಗಿದ್ದಾರೆ. ವೆಲ್ಕಮ್ ಚಂದ್ರಮೋಹನ್. ಇನ್ನು ಆರ್ಥಿಕ ತಜ್ಞರು FKCCIನ ಮಾಜಿ ಅಧ್ಯಕ್ಷರು ಡಾಕ್ಟರ್ ಜೇಕಬ್ ಕ್ರಾಸ್ತಾ ಜೊತೆಗಿದ್ದಾರೆ. ಕ್ರಾಸ್ತಾ ಅವರ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಗೆ GKVKಯ ನಿವೃತ್ತ ಪ್ರೊಫೆಸರ್ TN ವೆಂಕಟರೆಡ್ಡಿ ಜೊತೆಗಿದ್ದಾರೆ. ರೆಡ್ಡಿ ಅವರ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಜೇಕಬ್ ಕ್ರಾಸ್ತಾ ಅವರನ್ನೇ ಮಾತನಾಡಿಸಬೇಕು. ನಾನು ಪ್ರತಿ ಬಾರಿ ಬಜೆಟ್ ವಿಶ್ಲೇಷಣೆ ಅಥವಾ ಬಜೆಟ್ ಪ್ರೀ ಬಜೆಟ್ ಡಿಸ್ಕಷನ್ ಅಂತ ಕೂತಾಗ ಜೇಕಬ್ ಕ್ರಾಸ್ತಾ ಅವರನ್ನು ಕೇಳೋ ಪ್ರಶ್ನೆ ಇದೆ. ಬಿಕಾಸ್ ಈ ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡ್ತಾ ಇರೋದು MSME ಸೆಕ್ಟರ್. ಸೊ ಏನು ನಿರೀಕ್ಷೆ ಇದೆ ಈ ಬಜೆಟ್ನ ಮೇಲೆ? ಇದು ಒಂದು ಇಂಟ್ರಿಮ್ ಬಜೆಟ್ ಆಗಿದ್ದರಿಂದ ನಮಗೆ ಜಾಸ್ತಿ ನಿರೀಕ್ಷೆ ಏನಿಲ್ಲ. ಯಾಕಂದರೆ ನೆಕ್ಸ್ಟ್ ಜುಲೈನಲ್ಲಿ ಫುಲ್ ಪ್ಲೆಜ್ ಬಜೆಟ್ ಬರುತ್ತೆ. ಆದ್ರೂ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ 6ನೇ ಬಾರಿ ಇದು ಪ್ರೆಸೆಂಟ್ ಮಾಡೋದರಿಂದ, ಆಮೇಲೆ ನೆಕ್ಸ್ಟ್ ಸರ್ಕಾರ ಮೋದಿ ಪ್ರೈಮ್ ಮಿನಿಸ್ಟರ್ ಅಂತ ಗ್ಯಾರಂಟಿ ಇರೋದರಿಂದ ಎಲ್ಲವೂ ಏನಾಗುತ್ತೆ, ಇನ್ವೆಸ್ಟರ್ಗಳಿಗೆ ಒಂದು ಸೆಕ್ಯೂರಿಟಿ ಸಿಕ್ಕಿದೆ. ಒಂದು ಇನ್ವೆಸ್ಟ್ ಮಾಡಿದರೆ ಇಂಡಿಯಾದಲ್ಲಿ ಒಂದು ಚೆನ್ನಾಗಿ GDP ಗ್ರೋತ್ ಚೆನ್ನಾಗಾಗುತ್ತೆ. ಅಂದರೆ ಈಗ ಆಲ್ರೆಡಿ ಆ್ಯಾವ್ರೇಜ್ ಆಗಿ 7% ಆಫ್ GDP ಆಗ್ತಾಯಿದೆ ಕಳೆದ 3 ವರ್ಷದಿಂದ. ಆ್ಯಂಡ್ ಇವಾಗ ನಾವು ಶಾರ್ಟ್ಲಿ ವಿ ಆರ್ ಕ್ರಾಸಿಂಗ್ $3 trillion economy. We are and the $5 trillion economy. So we are now number 5th, now we are going to be number 3rd. ಆವಾಗ MSMEಗೆ ಈ GDP ಗ್ರೋತು ಪ್ಲಸ್ $5 trillion economy ಆಗುವಾಗ ಅದಕ್ಕೆ ಪೂರಕವಾಗಿ
ಏನೆಲ್ಲ ತೊಂದರೆಗಳು ಇವೆಯೋ ಅದಕ್ಕೆ ಸರಿಯಾಗಿ ಅನುಗುಣವಾಗಿ ಒಂದು ವೇಳೆ ಈ ಇಂಟ್ರೀಮ್ ಬಜೆಟ್ನಲ್ಲಿ ಏನಾದರೂ ಸಬ್ಸಿಡಿಗಳು ಆಗಲಿ ಅಥವಾ 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 ಒಂದು 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 ಈಗ ಏನು ಮೋಡಿ ಗ್ಯಾರಂಟಿ ಅಂತ ಏನು ಹೇಳ್ತಾ ಇದ್ದಾರೋ ಆ ಗ್ಯಾರಂಟಿಗೆ ಅನುಗುಣವಾಗಿ ಈಗ ಗ್ಯಾನ್ ಅಂತ ಏನು ಮಾಡಿದ್ದಾರೆ, ಅಂದರೆ ಬಡವರ ಜನ ಅನ್ನದಾತ ಎಲ್ಲ ಹಾಡ್ಬಿಟ್ಟು ಗ್ಯಾನ್ ಮಾಡಿ ಆ ಅಡಿಯಲ್ಲಿ ಆಮೇಲೆ ಈ ನಾರಿ ಶಕ್ತಿ ಅಂತ ಹೇಳಿಬಿಟ್ಟು ಏನು ಈಗ ಮೋದಿ ಗ್ಯಾರಂಟಿಯಲ್ಲಿ ಹೇಳ್ತಾ ಇದ್ದಾರಲ್ಲ, ಯಾಕಂದರೆ 49.9% ಹೆಂಗಸರಿದ್ದಾರೆ ನಮ್ಮ 140 crores ಅದರಲ್ಲಿ ಇವಾಗ ಎಲ್ಲ ಕಡೆ 50% ಎಂಪ್ಲಾಯ್ಮೆಂಟ್ ಬರಬೇಕು ಅಂತ ಹೇಳಿದ್ರೆ, ಅಪಾರ್ಟ್ ಫ್ರಮ್ 33% ರಿಸರ್ವೇಷನ್ ಇನ್ ಪಾರ್ಲಿಮೆಂಟ್, ಅದಕ್ಕೆ ಅನುಗುಣವಾಗಿ 50% ಎಂಪ್ಲಾಯ್ಮೆಂಟ್ ಬರಬೇಕು ಅಂತ ಹೇಳಿದ್ರೆ, ಅಂದರೆ ಸ್ಪೆಷಲಿ ಇವಾಗ ಏನಾಗಿದೆ ನಮ್ಮ MSMEನಲ್ಲಿ, ಸ್ಪೆಷಲಿ ಇಫ್ ಯು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಫಾರ್ ವಿಮೆನ್, they perform better than the men. It is known, very well known, provided you give them a split timings. ಅಂದರೆ ಸ್ಪ್ಲಿಟ್ ಟೈಮಿಂಗ್ಸ್ ಪ್ಲಸ್ ಅವರಿಗೆ ಅನುಗುಣವಾಗಿ ನಾವು ಕೆಲಸ ಕೊಟ್ಟರೆ ದ ಪ್ರೊಡಕ್ಟಿವಿಟಿ ಇಸ್ ಹೈಯೆಸ್ಟ್ ಆಸ್ ಪರ್ ದ ಹ್ಯೂಮನ್ ಇಸ್ ಕನ್ಸರ್ನ್. ಅದನ್ನು ತಗೊಂಡ್ಬಿಟ್ಟು ಕಾಸ್ತವ್ರೆ ಒಂದು ಪ್ರಶ್ನೆ ನಾನು ನೇರವಾಗಿ ಕೇಳ್ತೀನಿ. ನಿರ್ಮಲಾ ಸೀತಾರಾಮನ್ ಅವರು ಪ್ರತಿ ಬಾರಿ ಸುದ್ದಿಗೋಷ್ಠಿ ನಡೆಸೋದರಿಂದ ಹಿಡಿದು ಎಲ್ಲ ಸಂದರ್ಭದಲ್ಲಿ ನಮ್ಮ ಕಾನ್ಸಂಟ್ರೇಷನ್ನು ಆದ್ಯತೆ MSME ಮೇಲೆ ಇದೆ ಅಂತ ಹೇಳ್ತಾ ಬಂದಿದ್ದಾರೆ. ಅದು ಆ 20 ಲಕ್ಷ ಕೋಟಿದೊಂದು ಘೋಷಣೆ ಮಾಡಿದ್ರಲ್ಲ ಕೊರೋನಾ ಟೈಮಲ್ಲಿ, ಆಗ್ಲೂ ಅದನ್ನ ಹೇಳ್ತಾ ಬಂದ್ರು. ಬಟ್ ಇಂಪ್ಲಿಮೆಂಟ್ ಆಗಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಹೇಳೋದಕ್ಕೂ ಇಂಪ್ಲಿಮೆಂಟೇಷನ್ಗೂ ವ್ಯತ್ಯಾಸ ಇರುತ್ತೆ, ಅನುಷ್ಠಾನಕ್ಕೂ ಘೋಷಣೆಗೂ ವ್ಯತ್ಯಾಸ ಇರುತ್ತೆ. ಅದು ಆಗಿದೆಯಾ ಅಂತ ಅದಕ್ಕೊಂದು ಸ್ಟ್ಯಾಟಿಸ್ಟಿಕ್ ಕೊಡ್ತೀನಿ. ಆ 20 ಲಕ್ಷ ಕೋಟಿನಲ್ಲಿ ಸ್ಪೆಷಲಿ ಫಾರ್ MSME ECGL ಕೊಡಲಿಕ್ಕೆ 3.5 lakhs crores ಸಪ್ರೇಟ್ ಆಗಿಟ್ರು. ಆ 3.5 lakhs crores ಇಂಪ್ಲಿಮೆಂಟ್ ಆಗಿರೋದು ಬ್ಯಾಂಕ್ನವ್ರು ಕೊಟ್ಟಿರೋದು ಖಾಲಿ 1.4 lakhs crores. ಯಾಕೆ ಅಂದರೆ ದೇವರು ಕೊಟ್ಟರು ಪೂಜಾರಿ ಬಿಡ ಅಂತ ಒಂದು ಗಾದೆ ಅಲ್ಲ, ಅದಕ್ಕೊಂದು ಕಂಡೀಷನ್ ಹಾಕಿದ್ರು. ಅಂದರೆ ಫೆಬ್ರವರಿ 29th 2014 ಫೆಬ್ರವರಿ 29th ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಏನಿದೆಯೋ ಅದರ ಮೇಲೆ ಅವರು 75% ಕೊಟ್ಟಿರೋದು. ಆ 75% ಅಂದರೆ ಈ ಸಿಕ್ ಯೂನಿಟು NP ಆಗಿರೋದು ಅವರಿಗಿಲ್ಲ. ಒಳ್ಳೆಯ ಕೆಲಸ ಮಾಡೋ ಟೈಮ್ ಪ್ರಕಾರ ಇಮೇಲ್ ಅವರಿಗೆ ಮಾತ್ರ ಕೊಟ್ಟಿರೋದು. ಅದಕ್ಕೋಸ್ಕರ 3.5 lakhs crores 2 ವರ್ಷ ಆದ್ರೂ ಕೊಟ್ಟಿರೋದು ಖಾಲಿ 1.4 lakhs crores. ಸೊ ಈ ಥರ ಏನಾಗ್ತಾ ಇದೆ, ಪೇಪರ್ನಲ್ಲಿ ಇಂಪ್ಲಿಮೆಂಟು ಮಾಡಿದರೂ ಅನೌನ್ಸ್ ಮಾಡಿದರೂ ಇಂಪ್ಲಿಮೆಂಟ್ ಆದಾಗ ಅದು ಬರಲ್ಲ. ಅದೇ ನೀವು ಹೇಳ್ದಂಗೆ ಪೂಜಾರಿ ಕೊಡೋದಿಲ್ಲ, ದೇವರು ಕೊಟ್ಟರು. ಯಾಕಂದರೆ ಅಲ್ಲಿ ರೂಲ್ಸು ರೆಗ್ಯುಲೇಷನ್ಸ್ ಅವೆಲ್ಲ ಇದ್ದೇ ಇರುತ್ತೆ. ಈಗ ಯಾವ ಸ್ಕೀಮ್ ತೊಗೊಳ್ಳಿ ನೀವು, ಇವಾಗ ಬಿ ಇಟ್ ಇನ್ GST, ಬಿ ಇಟ್ ಇತ್ತು ನಿಮ್ಮ ನರೇಗಾದಲ್ಲಿ ಆಗಲಿ ತಗೊಳ್ಳಿ, ಅಥವಾ ಸಬ್ಸಿಡಿ ಆಗಲಿ, ಅಥವಾ ಫೈನಾನ್ಸ್ನಲ್ಲಿ ಆಗಲಿ. ಈಗ ಮೋಸ್ಟ್ಲಿ MSMEನವರು ಅವ್ರಿಗೆ ತೊಂದರೆ ಬರೋದು ಖಾಲಿ ಫೈನಾನ್ಸ್. ಕ್ರೆಡಿಟ್ ಸಿಗೋದೇ ಇಲ್ಲ ಬ್ಯಾಂಕ್ನಿಂದ, ಪಬ್ಲಿಕ್ ಸೆಕ್ಟರ್ ಅಂತೂ ಕೊಡೋದೇ ಇಲ್ಲ, ಪ್ರೈವೇಟ್ ಸೆಕ್ಟರ್ ಮಾತ್ರ ಇವಾಗ ಕೊಡ್ತಾ ಇದ್ದಾರೆ. ಸೊ ದಟ್ಸ್ ವೈ MSME ಇಸ್ ಗ್ರೋಯಿಂಗ್. ಸರ್ ವೆಂಕಟರೆಡ್ಡಿ ಸರ್, ಈಗ ಮುಖ್ಯವಾಗಿ ಈಗ ಕೃಷಿ ಕ್ಷೇತ್ರಕ್ಕೆ ಏನೇನು ನಿರೀಕ್ಷೆಗಳಿವೆ? ಈಗ ಮುಖ್ಯವಾಗಿ ಇದು ಮಧ್ಯಂತರ ಬಜೆಟು, ಲೇಖಾನುದಾನಕ್ಕೆ ಒಪ್ಪಿಗೆ ಪಡೆಯುವಂಥ ಬಜೆಟ್ ಆದರೂ ಕೂಡ ಹಿಂದೆ 2019 ಫೆಬ್ರವರಿ ತಿಂಗಳಲ್ಲೂ ಕೂಡ PM ಕಿಸಾನ್ ಸಮ್ಮಾನ್ ನಿಧಿ ಘೋಷಣೆ ಮಾಡಿದರು, ಜೊತೆಗೆ PM ಶ್ರಮಯೋಗಿ ಸ್ಕೀಮನ್ನು ಕೂಡ ಘೋಷಣೆ ಮಾಡಿದರು ಇಂಟೀರಿಯಂ ಬಜೆಟಲ್ಲೂ ಕೂಡ. ಹಾಗಾಗಿ ಈ ಇಂಟೀರಿಯಂ ಬಜೆಟಲ್ಲೂ ಕೂಡ ರೈತರಿಗೆ ಕೃಷಿ ಕ್ಷೇತ್ರಕ್ಕೆ ಏನು ನಿರೀಕ್ಷೆಗಳಿವೆ? ಈಗ ಮುಖ್ಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ ಏನಂತಂದರೆ PM ಕಿಸಾನ್ ಸಮ್ಮಾನ್ ನಿಧಿಯ ವಾರ್ಷಿಕ ಕೊಡ್ತಾ ಇರ್ತಕ್ಕಂಥ 6,000ನ 9,000ಕ್ಕೋ 8,000ಕ್ಕೋ ಅಥವಾ 10,000ಕ್ಕೋ ಹೆಚ್ಚಳ ಮಾಡ್ಬೋದು ಅಂತ, ಆ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಳ್ಬೋದು ಅನ್ಸುತ್ತಾ? ಹೇಗೆ ಅನ್ಸುತ್ತೆ? ಯಾಕೆ ಈ ಹಿಂದೆ ಎಲ್ಲ ಕೆಲವರು ಅನರ್ಹ ರೈತರು ಕೂಡ ಇದ್ದರು ಯೋಜನೆಯಲ್ಲಿ, ಅವ್ರನ್ನೆಲ್ಲರೂ ಕೂಡ ಈಗ ಡಿಲೀಟ್ ಮಾಡಲಾಗಿದೆ ಅವ್ರ ಹೆಸರನ್ನು, ಹೇಗೆ ಅಂತ? ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಜೊತೆಗೆ ಬೇರೆ ಬೇರೆ ಯೋಜನೆಗಳು ಇದ್ದಾವೆ. ಪ್ರಮುಖವಾಗಿ ಸರ್ ಹೇಳಿದಂಗೆ ಕೃಷಿಯಲ್ಲಿ ಮಹಿಳೆಯ ಪಾತ್ರ ಸಾಕಷ್ಟಿದೆ. ಈ ರೈತ ಮಹಿಳೆಯರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸ್ತಾರೆ. ಕಾರಣ ಇಷ್ಟೇ, ಇದು ಎಲೆಕ್ಷನ್ ಇಯರ್ ಆಗಿರೋದ್ರಿಂದ, ವೋಟ್ ಬೇಕಾಗಿರೋದ್ರಿಂದ, ಹೆಚ್ಚಿನ ವೋಟರ್ಸು ಹಳ್ಳಿಯಲ್ಲೇ ಇರೋದ್ರಿಂದ, ಕೃಷಿಯಲ್ಲೇ ಇರೋದ್ರಿಂದ ಕೃಷಿಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ಮೌಲ್ಯವರ್ಧನೆ, ಉದಾಹರಣೆಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರಗಳು, ಈ ಕೃಷಿಗೆ ಹೆಚ್ಚಿನ ಒತ್ತು ಕೊಡ್ತಾರೆ ಅಂತ ನನ್ನ ಆಶಾಭಾವನೆ ಇದೆ ಸರ್. ಬೇರೆ ಯಾವ್ಯಾವ ನಿರೀಕ್ಷೆನ ಇಟ್ಕೊಂಡಿದ್ದಾರೆ ರೈತರು ಅಂತ? ಏನು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮಾತ್ರನಾ, ಬೇರೆ ಏನೇನು ಆಗಬೇಕಾಗಿದೆ ಕೃಷಿ ಕ್ಷೇತ್ರಕ್ಕೆ? ಅದೇ ಕೃಷಿ ಸಾಲ ಸರ್ ಹೇಳಿದಂಗೆ ಪ್ರೈವೇಟ್ ಬ್ಯಾಂಕಿಂಗಿಗೆ ಹೋಗ್ತಾರೆ ಸಾಲಕ್ಕೆ. ಆದರೆ ಕೃಷಿಯಲ್ಲಿ 20 ಲಕ್ಷ ಕೋಟಿ ಹೋದ ಸಲ ಟಾರ್ಗೆಟ್ ಕೊಟ್ಟಿದ್ದರು.
ಏನು ಕಡ್ಡಾಯವಾಗಿ ಕೃಷಿಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸು ಇಷ್ಟು ಕೊಳ್ಳೇಬೇಕು ಅಂತ 20 lakhs crores ಟಾರ್ಗೆಟ್ ಕೊಟ್ಟಿದ್ರು ಎಲ್ಲ ಬ್ಯಾಂಕ್ಸ್ಗೆ. ನನ್ನ ಪ್ರಕಾರ ಈ ಸಲ ಒಂದು 25 ಲಕ್ಷ ಕೋಟಿ ಮಾಡಬೇಕು ಅಥವಾ ಮಾಡ್ತಾರೆ ಅನಿಸ್ತದೆ. ಕಾರಣ ಇಷ್ಟೇ, ಕಡೆ ಸಣ್ಣ ರೈತ ಕೂಡ ಸಾಲಕ್ಕೆ ಖಾಸಗಿಯವ್ರ ಹತ್ರ ಹೋಗೋ ಬದಲು ಬ್ಯಾಂಕ್ ಮುಖಾಂತರ ಪಡೆದ್ರೆ ಟಾರ್ಗೆಟ್ ಕೊಟ್ಟರೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಲ ಪಡೆಯೋಕ್ಕೆ ಅವಕಾಶ. ವೆಂಕಟರೆಡ್ಡಿ ಸರ್, ಈಗ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಬಹಳಷ್ಟು ಚರ್ಚೆಗಳು ಆಗ್ತಾ ಇರೋದ್ರಿಂದ ಒಂದು ಪ್ರಶ್ನೆ ನೇರವಾಗಿ ನಾನು ನಿಮ್ಮನ್ನು ಕೇಳಬೇಕಾಗಿರೋದು, ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಯಾಗಿದ್ದು 2019ರಿಂದ ಅದು ನಿರಂತರವಾಗಿ ಕೃಷಿಕರಿಗೆ ಸಿಗ್ತಾ ಇದೆ. 3 ಕಂತಲ್ಲಿ 2,000 ರೂಪಾಯಿ 6,000 ರೂಪಾಯಿ ಸಿಗ್ತಾ ಇದೆ. ಆನ್ಲೈನ್ ಆಗ್ತಾ ಇದೆ, ಮಿಸ್ಯೂಸ್ ಕಡಿಮೆ, DBT ಮುಖಾಂತರ ಬರ್ತಾ ಇದೆ. ರಿಯಲಿ ಯೂಸ್ ಆಗ್ತಾ ಇದೆಯಾ ಕೃಷಿಕರಿಗೆ ಇದು? ಡೆಫಿನೆಟ್ ಆಗಿ ಏನಂದರೆ ಕೊನೆಯ ಪಕ್ಷ ಕ್ರಾಪ್ ಫೇಲ್ಯೂರ್ ಆಯಿತು ಅಥವಾ ಬೇರೆಯವ್ರ ಹತ್ರ ಸಾಲ ಪಡೆಯೋಂಗಿಲ್ಲ, ಅದರಿಂದ ಉಪಯೋಗ ಅಂತೂ ಆಗ್ತಾ ಇದೆ. ಫಸಲ್ ಬಿಮಾ ಯೋಜನೆಯಿಂದ ಲಾಭ ಆಗ್ತಾ ಇಲ್ಲ. ಈಗ ಮುಖ್ಯವಾಗಿ ಬೆಳೆ ನಷ್ಟ ಆಗಿರುತ್ತೆ, ಸರಿಯಾಗಿ ಅಲ್ಲಿ ವಿಮೆ ಹಣ ಸಿಗ್ತಾ ಇಲ್ಲ ಅಂತೇಳಿ ಅಸಮಾಧಾನ ಇದೆ ರೈತರಲ್ಲಿ. ಕೊನೆಯ ಪಕ್ಷ ಕ್ರಾಪ್ ಲಾಸ್ ಆದಾಗ ಈ ಬರೋ 6,000 ರೂಪಾಯಿಂದ ಏನೂ ಸಾಕಾಗೋದಿಲ್ಲ. ಬೆಳೆ ವಿಮೆ ಆದರೆ ಅದು ಎಕರೆಗೆ 30,000 ರೂಪಾಯಿ 40,000 ರೂಪಾಯಿ 20,000 ರೂಪಾಯಿ ಎಲ್ಲ ಹಣ ಬರುತ್ತೆ. ಬಟ್ ಬೆಳೆ ವಿಮೆ ಯೋಜನೆಯನ್ನು ಮಾರ್ಪಾಡು ಮಾಡಬೇಕು, ಅದರ ಫಲ ಸಿಗೋಕೆ ಮಾಡಬೇಕು ಅಂತೇಳಿ ಡಿಮ್ಯಾಂಡ್ ಇರುವಂಥದ್ದು. ಇವಾಗ ನಾನು ಹೇಳೋದು, ರೈತರು 6,000ಕ್ಕೆ ಅಸಂತೃಪ್ತಿ ಇರೋ ಬದಲು ಬರೋದನ್ನು ಅವ್ರು ತೃಪ್ತಿ ಪಡಿಬೇಕು. ಯಾಕಂದ್ರೆ ಏನು ಇಲ್ಲದೆ ಇರುವಾಗ ಹೆಂಗಿದ್ರು, ಇವಾಗ ಇನ್ನೊಂದು 2,000 ಬೆಳೆ ವಿಮೆ ಯೋಜನೆಯನ್ನು ಒಂದು ಸ್ವಲ್ಪ ಮಾರ್ಪಾಡು ಮಾಡಿ ಅದರ ಫಲ ಸರಿಯಾಗಿ ಸಿಗುವಂತಾದ್ರೆ ವಿಮೆ ಹಣ ಏನಿದೆ ಅದು ನಿಗದಿಪಡಿಸಿದಂಥ ಮೊತ್ತ ಕೂಡ ಬರ್ತಾ ಇಲ್ಲ ಅಂತ. ಅದು 2 ಸಪ್ರೇಟ್ ವಿಚಾರ ಸರ್. ಕ್ರಾಪ್ ಇನ್ಸೂರೆನ್ಸ್ದು ಕ್ರಾಪ್ ಫೇಲ್ಯೂರ್ ಆದಾಗ ಬರೋದು, ಇದು ಏನು ಕ್ರಾಪ್ ಫೇಲ್ಯೂರ್ ಆಗಲಿ ಒಳ್ಳೆ ಬೆಳೆ ಬರಲಿ ಈ ಕೊಡೋದು 1 ಎಕರೆ ಇಷ್ಟು ಅಂತ ಕೊಡ್ತಾ ಇದ್ದಾರೆ. ವೆಂಕಟರೆಡ್ಡಿ ಸರ್, ಒಂದು ಕೃಷಿಕರ ವಿಚಾರದಲ್ಲಿ ನಮ್ಮ ವ್ಯೂವರ್ಸಿಗೆ ಒಂದು ಕ್ಲಿಯರ್ ಆಗಲಿ. ಈಗ 6,000 ರೂಪಾಯಿ ಬರ್ತಾ ಇರೋದು, ಹೌದು ಸರ್, ಇದಕ್ಕೆ ಇನ್ನೊಂದೆರಡು ಕಂತುಗಳನ್ನ ಸೇರಿಸಿ 5 ಕಂತುಗಳನ್ನ ಮಾಡಿ 10,000 ಮಾಡಿದ್ರು ಅಂತ ಅನ್ಕೊಳ್ಳೋಣ. ಗೊತ್ತಿಲ್ಲ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಅದರಿಂದ ಯಾವ ಪ್ರಮಾಣದಲ್ಲಿ ಅನುಕೂಲ ಆಗಬಹುದು ಕೃಷಿಕರಿಗೆ ಅಂತ? ಡೆಫಿನೆಟ್ ಆಗಿ ಅನುಕೂಲ ಆಗೇ ಆಗುತ್ತೆ. ಕಾರಣ ಇಷ್ಟೇ, ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ದರಗಳು ಏರುಪೇರುಗಳಾಗ್ತಾ ಇರ್ತದೆ, ಬೆಳೆ ಚೆನ್ನಾಗೇ ಬರುತ್ತೆ. ಈ ದೃಷ್ಟಿಯಿಂದ ಏನೋ ನಷ್ಟ ಆಗಿದ್ದಕ್ಕೆ ಒಂದು ಕನಿಷ್ಠ ಇಷ್ಟು ನಾನು ಹಾಕಿದ್ದ ಬಂಡವಾಳದಲ್ಲಿ 50% ಆದರೂ ವಾಪಸ್ ಬರುತ್ತೆ ಅನ್ನೋ ಒಂದು ಧೈರ್ಯ ಇರುತ್ತೆ, ಸ್ಥೈರ್ಯ ಇರುತ್ತೆ ರೈತರಿಗೆ, ಒಂದು ಸೆಕ್ಯೂರಿಟಿ ಅನ್ನೋದು. ಸೊ ಆ ಎಕ್ಸ್ಪೆಕ್ಟೇಷನ್ ಇದೆಯಾ ನಿಮಗೆ ಕಿಸಾನ್ ಸಮ್ಮಾನ್ ಬಗ್ಗೆ? ಡೆಫಿನೆಟ್ ಆಗಿ ನೀವು ಯಾವುದೇ ರೈತರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವರು ಇದು ಒಳ್ಳೆಯದು, ನಮಗೆ ಚೆನ್ನಾಗಿ ಆಗ್ತಾ ಇದೆ ಅಂತ. ಎಸ್, ಸುರೇಶ್ ನರಸಿಂಹನ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ವೆಂಚರ್ ಕ್ಯಾಪಿಟಲಿಸ್ಟ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಹಿರಿಯ ಪತ್ರಕರ್ತ BV ಶಿವಶಂಕರ್ ಕೂಡ ಜಾಯ್ನ್ ಆದರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.